ಅಂದ್ರೆ ಇದು ಒನ್ ಸೈಡ್ ಕರೆಂಟ್, ಅದೇ ರಿವರ್ಸ್ ಬಯಾಸ್ ಅಂದ್ರೆ ಕರೆಂಟ್ ಪಾಸ್ ಆಗುವ. ನಮಸ್ಕಾರ ಸ್ನೇಹಿತರೆ, ನಾವು ಎಲೆಕ್ಟ್ರಿಕಲ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಡಯೋಡ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಡಯೋಡ್ ಅಂದ್ರೆ ಫಸ್ಟ್ ಈ ಡಯೋಡ್ ನಾವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ನಲ್ಲಿ ಜಾಸ್ತಿ ಆದ್ರೆ ಯೂಸ್ ಮಾಡ್ತೀರಿ. ಇದನ್ನ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಗಳಲ್ಲಿ ಒನ್ ವೇ ಗೇಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕಂದ್ರೆ ಇದು ಒನ್ ಸೈಡ್ ಕರೆಂಟ್ ನ ಫ್ಲೋ ಮಾಡೋದ್ರಿಂದ ಇದನ್ನ ಒನ್ ವೇ ಗೇಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಡಯೋಡ್ ಯಾವ ತರ ಇರುತ್ತೆ ಅಂದ್ರೆ, ಡಯೋಡ್ ಅಲ್ಲಿ ಆನೋಡ್ ಸೈಡ್ ಕ್ಯಾಥೋಡ್ ಸೈಡ್ ಅಂತ ಟೂ ಟರ್ಮಿನಲ್ಸ್ ಆದ್ರೆ ಇರುತ್ತೆ. ಅವು ಯಾವ ಅಂತ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಮತ್ತೆ ರಿವರ್ಸ್ ಬಯಾಸ್, ಫಾರ್ವರ್ಡ್ ಬಯಾಸ್ ಅಂತ ಬರುತ್ತೆ. ಈಗ ನಾನು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಒಂದು 2 ನಿಮಿಷದಲ್ಲಿ ವಿಡಿಯೋ ಆದ್ರೆ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಡಯೋಡ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಡಯೋಡ್ ಅಲ್ಲಿ ಆನೋಡ್ ಸೈಡ್ ಅಂದ್ರೆ ನಿಮ್ಗೆ ಪ್ಲಸ್ ಅಂತ ಹೇಳ್ಬಿಟ್ಟು, ಕ್ಯಾಥೋಡ್ ಸೈಡ್ ಅಂದ್ರೆ ನಿಮ್ಗೆ ಮೈನಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿಗೆ ನೀವು ಸ್ಕ್ರೀನ್ ಮೇಲೆ ಕೂಡ ನಿಮ್ಗೆ ಫೋಟೋ ಹಾಕ್ತೀನಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಕಡೆ ಸಿಲ್ವರ್ ಕಲರ್ ಇರುತ್ತೆ ನೋಡಿ, ಇದು ಬಂದ್ಬಿಟ್ಟು ಸಿಲ್ವರ್ ಕಲರ್ ಇರೋದು ಬಂದ್ಬಿಟ್ಟು ನಿಮ್ಗೆ ಕ್ಯಾಥೋಡ್ ಸೈಡ್ ಆಗಿರುತ್ತೆ, ಅಂದ್ರೆ ಮೈನಸ್. ಇದು ಫುಲ್ ಬ್ಲಾಕ್ ಇದೆಯಲ್ಲ, ಇದು ಬಂದ್ಬಿಟ್ಟು ನಿಮ್ಗೆ ಆನೋಡ್ ಸೈಡ್ ಆಗಿರುತ್ತೆ, ಇದು ಪ್ಲಸ್. ಇದನ್ನ ನೀವು ಪ್ಲಸ್ ನಿಂದ ಈ ಕಡೆ ಆನೋಡ್ ಸೈಡ್ ನಿಂದ ನೀವು ಪ್ಲಸ್ ಕೊಟ್ರೆ ಈ ಕಡೆ ಕ್ಯಾಥೋಡ್ ಸೈಡ್ ನಿಮ್ಗೆ ಪ್ಲಸ್ ಬರುತ್ತೆ. ನಿಮ್ಗೆ LED ಹಾಕಿರ್ತೀನಿ ನೋಡ್ಬೋದು. ಈ ತರ ಗ್ಲೋ ಆದಾಗ ಕರೆಂಟ್ ಪಾಸ್ ಆಗುವಾಗ ನಿಮ್ಗೆ ಒನ್ ಸೈಡ್ ಮಾತ್ರ ಫ್ಲೋ ಆಗುತ್ತೆ. ಅದೇ ರಿವರ್ಸ್ ಬಯಾಸ್ ಅಂದ್ರೆ ನಿಮ್ಗೆ ಈ ಕಡೆ ಕ್ಯಾಥೋಡ್ ಸೈಡ್ ಇದೆಯಲ್ಲ, ಈ ಕಡೆ ನೀವು ಪ್ಲಸ್ ಕೊಟ್ರೆ ಈ ಕಡೆ ಆನೋಡ್ ಸೈಡ್ ನಿಮ್ಗೆ ಪ್ಲಸ್ ಬರೋದಿಲ್ಲ. ಯಾಕಂದ್ರೆ ಇದು ಒನ್ ಸೈಡ್ ಮಾತ್ರ ಫ್ಲೋ ಆಗೋದ್ರಿಂದ ಅದು ಬರೋದಿಲ್ಲ. ಇದನ್ನ ನಾವು ರಿವರ್ಸ್ ಬಯಾಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ನಿಮ್ ಮನೆಯಲ್ಲಿ ಸೋಲಾರ್ ಪ್ಯಾನಲ್ ಇರುತ್ತೆ ನೋಡಿ, ಸೋಲಾರ್ ಪ್ಯಾನಲ್ ಅಲ್ಲಿ ಕೂಡ ಈ ರಿವರ್ಸ್ ಬಯಾಸ್ ಆದ್ರೆ ಯೂಸ್ ಮಾಡ್ತಾರೆ. ನಿಮ್ಗೆ ಬೆಳಗ್ಗೆ ಸೂರ್ಯ ಬಿದ್ದಾಗ ಬಿಸಿಲು ಬಿದ್ದು ಎಲೆಕ್ಟ್ರಿಸಿಟಿ ಅನ್ನೋದು ಉತ್ಪತ್ತಿ ಆಗುತ್ತಲ್ಲ, ಉತ್ಪತ್ತಿ ಆಗಿದ್ದಾದ್ಮೇಲೆ ನಿಮ್ಗೆ ಆ ಕರೆಂಟ್ ಅನ್ನೋದು ಬ್ಯಾಟ್ರಿಯಲ್ಲಿ ಸ್ಟೋರ್ ಆಗುತ್ತೆ. ಸ್ಟೋರ್ ಆಗಿದ್ದಾದ್ಮೇಲೆ ನಿಮ್ಗೆ ರಿವರ್ಸ್ ಪ್ಯಾನಲ್ಗೆ ಹೋಗದೆ ಇರಬೇಕಂದ್ರೆ ಈ ರಿವರ್ಸ್ ಬಯೋಸ್ ಆದ್ರೆ ಯೂಸ್ ಮಾಡ್ತಾರೆ. ಈಗ ಪ್ಯಾನಲ್ ನಿಂದ ಬಂದಿರೋ ಪ್ಲಸ್ ನ ಆನೋಡ್ ಸೈಡ್ ಕನೆಕ್ಟ್ ಮಾಡ್ಬಿಟ್ಟು, ಮತ್ತೆ ಈ ಕಡೆ ಮೈನಸ್ ಇರುತ್ತೆ ನೋಡಿ ಡಯೋಡ್, ಅದ್ ತಗೊಂಡ್ಬಂದು ಬ್ಯಾಟ್ರಿ ಪ್ಲಸ್ ಗೆ ಕನೆಕ್ಟ್ ಮಾಡಿರ್ತಾರೆ. ಮತ್ತೆ ಇದು ನಮ್ಗೆ ಫಾರ್ವರ್ಡ್ ಬಯಾಸ್ ಅಂದ್ರೆ ನಿಮ್ಗೆ ಬಿಸಿಲು ಬಿದ್ದಾಗ ಸರಾಗವಾಗಿ ಕರೆಂಟ್ ಅನ್ನೋದು ಬ್ಯಾಟ್ರಿಗಾದ್ರೆ ಬರುತ್ತೆ. ಆದ್ರೆ ಅದೇ ಬ್ಯಾಟ್ರಿಯಿಂದ ರಿವರ್ಸ್ ಹೋಗಲ್ಲ. ಯಾಕಂದ್ರೆ ಈ ಕಡೆ ನಿಮ್ಗೆ ಕ್ಯಾಥೋಡ್ ಸೈಡ್ ಅನ್ನೋದು ಪ್ಲಸ್ ಕನೆಕ್ಟ್ ಆಗಿರುತ್ತಲ್ಲ, ಅದು ರಿವರ್ಸ್ ಬಯಾಸ್ ಆಗಿರೋದ್ರಿಂದ ರಿವರ್ಸ್ ಅನ್ನೋದು ಹೋಗಲ್ಲ. ಇದ್ರ ಬಗ್ಗೆ ಜಾಸ್ತಿ ಡೌಟ್ ಇದ್ರೆ ನೀವು ಕಾಮೆಂಟ್ ಮಾಡಿ. ಇದು 2 ನಿಮಿಷ ಆಗ್ತಾ ಇರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಾವು ಎಲೆಕ್ಟ್ರಿಕಲ್ ಚಾನಲ್ಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಇದರಲ್ಲಿ ಡೈಲಿ ಎಲೆಕ್ಟ್ರಿಕಲ್ ವಿಡಿಯೋಸ್ ಮತ್ತೆ ಶಾರ್ಟ್ಸ್, ಟ್ರಾನ್ಸಿಸ್ಟರ್ ಅಂದ್ರೆ ಏನು, ಮತ್ತೆ ನಿಮ್ಗೆ ITಯ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.